ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ ಸುಮ್ಮನೆ ಹಾಗೆ ಒಂದು ರೌಂಡ್ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ತಂಗಿ ಇಬ್ಬರೂ. ಸೊ ಬನ್ನಿ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ತೊಗೊತೀವಿ, ಸ್ವಲ್ಪ ಐಟಮ್ಗಳು ಕೂಡ ತೊಗೋಬೇಕು. ನಾನೆಲ್ಲ ತೊಗೊಂಡಿದ್ದೀನಿ, ಬಟ್ ನನ್ನ ತಂಗಿ ಸ್ವಲ್ಪ ತೊಗೋಬೇಕು. ನೋಡೋಣ, ನನಗೂ ಇಷ್ಟ ಆದರೆ ನಾನು ಒಂದು ಸ್ವಲ್ಪ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ಬನ್ನಿ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ತೊಗೋತೀವಿ, ಪ್ರತಿಯೊಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವತ್ತು ವಿಡಿಯೋ ತುಂಬ ಮಜವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬರುತ್ತೆ, ಓಕೆನಾ? ಸೊ ಬನ್ನಿ ನೋಡಿ, ನಮ್ಮ ಮನೆಯ ಬ್ರೇಕ್ಫಾಸ್ಟ್ ಇವತ್ತು ರಾಗಿ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಸೊ ಬೇಗ ಬೇಗ ಟಿಫನ್ ಮಾಡಿಕೊಂಡು ಹೊರಡೋಣ, ಓಕೆನಾ? ಯಾರೋ ನಮ್ಮ ತಂಗಿ ಟೇಸ್ಟ್ ಮಾಡ್ತಾಳೆ ಹೆಂಗಿದೆ ಅಂತ, ಸಿಕ್ಕಿದ ಚಾನ್ಸ್ ಅಂತ ತಿಂತಾಳೆ. ಆನೆಸ್ಟ್ ರಿವ್ಯೂ ಕೊಡು, ಆನೆಸ್ಟಾಗಿ ಕೊಡು, ಸುಮ್ಮನೆ ಡವ್ ಮಾಡಬೇಡ. ಚೆನ್ನಾಗಿದೆಯಾ? ಉಪ್ಪು ಅಲ್ಲ, ಟೊಮೊಟೊ ಚಟ್ನಿ ಸ್ವಲ್ಪ ಹಾಕಿದ್ದೀನಿ. ಕಡಲೆ ಟೊಮೊಟೊ ಚೆನ್ನಾಯ್ತಾ? ಚೆನ್ನಾಗಿ ಮಾಡೋದು ತಂದಿದ್ದಾಳೆ, ಏನಿಲ್ಲ ಬರ್ತಿರ್ಲಿಲ್ಲ, ಇವಾಗ ಪರವಾಗಿಲ್ಲ ಮಾಡ್ತಾ ಇದ್ದಾಳೆ. ಗುಡ್. ಸಾಕು. ಫೈನಲಿ ಹೊರಡ್ತಾ ಇದ್ದೀವಿ. ಇಲ್ಲಾಯ್ತು ಗಾಡಿ ತಿಳಿಸ್ಕೊಂಡು ಹೊರಡೋದಷ್ಟೇ. ಹೋಗ್ತಾ ಇದೀವಿ ಹೊರಡೋಕ್ಕೆ ಅಂತ. ಆ್ಯಕ್ಚುಲಿ ವಿಡಿಯೋ ಮಾಡೋಂಗಿಲ್ಲ ಅನ್ಸುತ್ತೆ. ನಾನು ಮಂತ್ರಿ ಮನೆಗೆ ಹೋಗ್ತೀನಿ, ಯಾಕೆಂದರೆ ಅವಳು ಸ್ವಲ್ಪ ಕೆಲಸ ಇರುತ್ತೆ, ಹಾಗಾಗಿ ಅವಳು ಹೋಗ್ತಾಳೆ, ನಾನು ಅವಳಿಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. 2 ಅವರಿಂದ ಕಾಯಿಸಿದ್ದಾಳೆ ಹೇಳು. 2 ಅವರು ನೀನು ಸುಮ್ಮನೆನಾ? ನನಗೆ ಇಲ್ಲಿ ಕೂತಿದ್ದೀನಿ, ದನ ಕೂತಂಗೆ KFC ಹತ್ರನೇ ಕೂತ್ಕೊಂಡಿದ್ದೀನಿ, ತಿನ್ನಬೇಕು ಅನ್ನಿಸ್ತಿದೆ. ಬಟ್ ಮೇಲೆ ಕೂತಿದ್ದೆ ನಾನು. 2 ಅವರ್ ತೊಗೊಂಡ್ಲು ಬರೋಕ್ಕೆ. ಏನು ಅಂದರೆ ಸ್ವಲ್ಪ ಕೆಲಸ ಇತ್ತು ಅವಳಿಗೆ, ಹಾಗಾಗಿ ಅಲ್ಲಿ ಹೋಗಿದ್ಲು. ಏನು ಗೊತ್ತಾ, ಇಲ್ಲಿ ಧನುಶ್ರೀ ಮತ್ತು ಶರತ್ ಬಂದಿದ್ದಾರೆ ಮಂತ್ರಿ ಮಾಲ್ನಲ್ಲಿ. ಅದೇ ನಾನು ನೋಡಿದೆ, ಹಿಂಗೆ ಹೋದ್ರೆ ಶಾಪಿಗೆ ಹೋದ್ರೆ ಅನ್ಸುತ್ತೆ. ಸೊ ಮಾತಾಡ್ಸ್ಕೊಂಡು ಅನ್ಕೊಂಡೆ ಇದ್ದಲ್ಲ ಕಣ, ಮೇಲೆ ಇದೆ. ಇಲ್ಲ ಮೇಲೆ ಇದೆ. ನಾನು ಅವ್ರ ಅಮ್ಮನೂ ನೋಡಿದ್ದೀನಿ, ಅವ್ರ ಮಮ್ಮಿನೂ ಇದ್ರು ಅವತ್ತಲ್ಲಿ. ಹಾಂ, ತಿನ್ನೋಣ? ಇಲ್ಲ ಇತ್ತು, ಇಲ್ಲೊಂದು ಐತೆ, ಮೇಲೆ ಒಂದು ಐತೆ. ನಾನು ಮೇಲೆ ಕೂತಿದ್ದೆ. ಸೊ ಬನ್ನಿ, ಇವಾಗ KFC ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಹೊರಗಡೆಗೆ ಹೋಗ್ತಿದ್ದೀವಿ, ಇದೆಲ್ಲ ತಿಂತಾ ಇದ್ದೀವಿ. ಸೊ ತಿನ್ನಬಾರ್ದು, ಬಟ್ ಏನು ಮಾಡೋಕ್ಕಾಗಲ್ಲ. ಯಾಕೋ ಬೇಡ ಅನ್ನಿಸ್ತು, ವಾಪಸ್ ಬಂದ್ವಿ. ಫೋನ್ ಮಾಡಿದ್ವಿ, ಬೇಡ ತಿನ್ಬೇಡಿ, ವರ್ಕೌಟ್ ಬೇರೆ ಮಾಡ್ತಾಯಿದ್ರ ಏನಕ್ಕೆ ಅಂತ, ಹಾಗಾಗಿ ಮತ್ತೆ ವಾಪಸ್ ಬಂದ್ವಿ. ಫಾರ್ ಹೆಲ್ತ್, ನೀವು ತಿನ್ನಕ್ಕೆ ಹೋಗಬೇಡಿ. ಹೊರಗಡೆ ಏನಾದರೂ ಸಿಗುತ್ತೆ ಕಮ್ಮಿ ರೇಟ್ಗೆ, ಸಖತ್ತಾಗಿ ತಿನ್ನೋಣವ. ಇಲ್ಲ, ನನಗೆ ಬಂದು ಆ ಕಡೆ ಇರೋದು, ಸುಮ್ಮನೆ ಹೇಳ್ಕೊಂಬರ್ತಾಳೆ. ಸೊ ಬನ್ನಿ, ಹಾಕ್ತೀನಿ ಏನಾದ್ರು ತಿನ್ನೋಣ. ಸುಮ್ಮನೆ KFC ಅಂತ ಏನಿಲ್ಲ ಅಂದ್ರೆ ನಾವು KFCಗೇನೆ ಕೇಳಿದ್ರೆ ಬೈದಾಕ್ಬಿಡ್ತೀರ ನಮ್ಮನ್ನೇ ನೀವು, ಅಷ್ಟು ನಾವು ಖರ್ಚು ಮಾಡಿಬಿಟ್ಟಿದ್ವಿ. ಅಲ್ಲೇನೋ ಟೀ ಇದೆ, ಬಾ. ಟೀ ಕುಡಿತ ಬೇಡ ನೋಡಿ, ಟೀ ಕುಡಿಯೋಣ ಅಂತಿದ್ದಾರೆ. ನಾನು ಕುಡಿಯೋಲ್ಲ, ನೀನು ಕುಡಿಕೊ ನೋಡಿ. ಫ್ರೂಟ್ ಬಾಲ್ ತಿನ್ನೋಣ ಅಂತ ಬಂದ್ವಿ. ಹ್ಞೂ, ಎಷ್ಟಂತ? ಎಷ್ಟು? 30 ರೂಪಾಯಿ ಸಿಗುತ್ತೆ. ಇವ್ರು ಯಾರೋ 30 ರೂಪಾಯಿ ನೋಡಿ. ಇವಳ ಹತ್ರ ಬರಬೇಕು, ಏನಾದ್ರು ತಗೋಬೇಕು. ಚೆನ್ನಾಗಿ ಚೌಕಾಸಿ ಮಾಡ್ತಾಳೆ, ನಾನು ಮಾಡ್ತೀನಿ. ಇಲ್ಲ, 30 ರೂಪಾಯಲ್ಲಿ 50 ರೂಪಾಯಿ. ಅಯ್ಯೋ, ದುಡ್ಡನ್ನೆಲ್ಲ ಕೊಟ್ಬಿಡ್ತಾರೆ. ಈ ಸ್ವಲ್ಪ ಮಿಡಲ್ ಕ್ಲಾಸು ಅಂತಾರಲ್ಲ, ಹೆಂಗೆ ತಗೋಬೇಕು? ಹಾಂ, ನಮ್ಮಂತಾರೆ ನೋಡಿ. ಎಲ್ಲ ಏನು ಅಂದರೆ ಸುಮ್ಮನೆ ಒಂದು ಒಳ್ಳೆ ಹೋಟ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ, ಹುಡುಕ್ತಾಯಿದ್ದೀವಿ. ಹೋಟ್ಲು ಎಲ್ಲ ಸಿಗ್ತಾ ಇಲ್ಲ. ಬನ್ನಿ ನೋಡೋಣ. ಏನೇ ಮಾಡ್ತಿದ್ದೀವಿ?
ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿರ್ತೀವಿ. ಇಲ್ಲಿ ನಾವು ಬಿರಿಯಾನಿ ತಿನ್ನಕ್ ಬಂದಿದ್ದೀವಿ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಆಮೇಲೆ ನಾನು ಮಾಡ್ತೀನಿ. ಬನ್ನಿ ಹೆಂಗಿದೆ ನೋಡೋಣ ಟೇಸ್ಟ್. ಇವರು ಟೇಸ್ಟ್ ತೋರ್ಸೋಣ ನಾನು. ಪರವಾಗಿಲ್ಲ, ಚೆನ್ನಾಗಿತ್ತು. ಬಿರಿಯಾನಿ ಏನೋ ಸ್ವಲ್ಪ ಚೆನ್ನಾಗಿತ್ತು. ಅದ್ರ ಜೊತೆಗೆ 7up ತೊಗೋಣ ಅಂತ ಅಂದ್ಕೊಂಡು 7up ತೊಗೊಂಡ್ವಿ. ಹೇಗಿತ್ತು ಅಂತ ಕೇಳ್ತಾ ಇದ್ದೀನಿ. ಸುಮ್ಮನೆ ಅವಳಿಗೆ ಕಾಡ್ಸೋಣ ಅಂತ ಅವಳು ಅಂದ್ಲು, ಅದೇನು ಊಟನ ಹೇಗಿತ್ತು ಅಂತ ಕೇಳೋಕ್ಕೆ ಅಂತ. ಹಾಗೆ ಕಾಮಿಡಿಯಾಗಿ ಮಾತಾಡಿಕೊಂಡು ಊಟ ಮಾಡ್ಕೊಂಡು ಕೂತಿದ್ವಿ. ಸೊ ಊಟ ಎಲ್ಲ ಮುಗೀತು. ಸೊ ನೋಡಿ, ಇವಾಗ ಚೆನ್ನಾಗಿ ಊಟ ಮಾಡಿಕೊಂಡು ಇವಾಗ ಮತ್ತೆ ಮಂತ್ರಿ ಮಾಲ್ಗೆ ಬಂದಿದ್ದೀವಿ. ಸ್ವಲ್ಪ ಐಟಮ್ ತೊಗೋಬೇಕು, ಹಾಗಾಗಿ. ಸೊ ಬನ್ನಿ ಏನೇನು ತೊಗೊತೀವಿ ಅಂತ ತೋರಿಸ್ತೀವಿ, ಓಕೆನಾ? ಏನಿಲ್ಲ, ಇವಳು ಒಂದು ಸ್ವಲ್ಪ ಐಟಮ್ ತಗೋಬೇಕಂತೆ, ಹಾಗಾಗಿ ಈ ಕೆಳಗಡೆ ಬರ್ತಾ ಇದ್ದೀವಿ. ಮಾತಾಡಿ ನೀನು ನೋಡಿ, ಇವಳು ಬ್ಲಾಗ್ ಮಾಡ್ಬೇಕು ಅಂತೆ, ಹಾಗಾಗಿ ಮೈಕ್ ನನ್ನ ಹತ್ರ ಇದೆ. ಓಕೆ, ಬನ್ನಿ ಏನೇನು ತಗೋತೀವಿ ಅಂತ ತೋರಿಸ್ತೀನಿ. ಸೊ ನೋಡಿ, ಫೈನಲಿ ಡಿಮಾರ್ಟ್ಗೆ ಬಂದಾಯ್ತು. ಸೊ ಮಾರ್ಟ್ ಅಲ್ಲ, ಯಾವ್ದು ಇದು? ಮಾಲಲ್ಲಿ, ಮಂತ್ರಿ ಮಾಲಲ್ಲಿ ಇದೊಂದು ಸ್ಟೋರಿಗೆ ಬಂದಿದ್ದೀವಿ. ಆಕ್ಚುಲಿ ಇಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತ ಏನೋ ಅಂತ ಇದಾವೆ, ಗೊತ್ತಿಲ್ಲ. ಆಫರ್ ಇದೆ ಹಾಗಾಗಿ. ಯೂಟ್ಯೂಬ್ಗೆ ಅಂತ ತಗೊತಾ ಇದ್ದಾಳೆ ಎಲ್ಲ, ಅಂದ್ರೆ ಕುಕ್ಕಿಂಗ್ ವಿಡಿಯೋ ಮಾಡ್ತೀವಲ್ಲ, ಸೊ ಹಾಗಾಗಿ ಅದಕ್ಕೆ ಅಂತ ತಗೊತಾಳೆ. ಸೊ ನನ್ನ ಹತ್ರ ಇದೆ, ಹಾಗಾಗಿ ನಾನು ತಗೊತಾ ಇಲ್ಲ. ನನ್ನ ಹತ್ರ ಯಾವುದಿಲ್ವೋ ಅದನ್ನ ನೋಡ್ತಾ ಇದ್ದೀನಿ. ಸದ್ಯಕ್ಕೆಲ್ಲ ತಗೊಂಡ್ಬಿಟ್ಟಿದ್ದೀನಿ, ಮುಂಚೆನೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಮುಂಚೆನೆ ತಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಇದೆಲ್ಲ ಹೊಸ ಬಂದ್ಬಿಟ್ಟೈತೆ ನೋಡಿ. ಫೈನಲಿ ಇಷ್ಟು ತಗೊಂಡಿದೀವಿ. ನಾನು ಓಟ್ಸು ಮತ್ತೆ ಆಲ್ಮಂಡ್ ಆಯಿಲ್ ತಗೊಂಡೆ ಅಷ್ಟೇ, ಮಿಕ್ಕಿದೆಲ್ಲ ಇವಳೆ ತಗೊಂಡಿರೋದು. ಸೊ ಬನ್ನಿ, ಈಗ ಇದನ್ನೆಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಳ್ಳೋಣ. ಇವಾಗ ಇವಳಿಗೆ ಒಂದು ಮೈಕ್ ಮತ್ತೆ ಸ್ಟ್ಯಾಂಡ್ ಎರಡು ಬೇಕು. ಸೊ ಅದಕ್ಕೆ ಬರ್ತಾ ಇದ್ದೀನಿ ಇಲ್ಲಿಗೆ. ಹೋಗೋಣ ಬನ್ನಿ, ಯಾವ ಥರ ಇರುತ್ತೆ ಅಂತ ನೋಡೋಣ. ಯಾವ ಥರ ತಗೊಂತೀಯ ಬನ್ನಿ ನೋಡೋಣ, ಯಾವ ಚೆನ್ನಾಗಿದೆ ತೋರಿಸ್ತಾರೆ ಅಷ್ಟೇ. ಮಾಲ್ಗಳಿಗೆ ಬಂದ್ರೆ ಏನು ಹೇಳು, ಇದೇನೇ ಬರ 1 to 2 ರೇಟ್ ಹೇಳ್ತಾರೆ. ನಾವು ನೋಡ್ಕೊಂಡು ತಗೋಬೇಕಷ್ಟೆ. ಕೇಳಿದ್ವಿ ನಾವು ಮೈಕು, ಎಷ್ಟು ಹೇಳಿದ್ರು ಮೈಕು 2000 ಅಂತ ಮೈಕು. ಬಟ್ ನಾನು ಇಟ್ಕೊಂಡಿದ್ರಲ್ಲ ಅದೇ ಥರದ್ದೇ, ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಕಂಪ್ನಿ ಅಷ್ಟೊಂದು ಚೆನ್ನಾಗಿರೋ ಕಂಪ್ನಿಗಲ್ಲ. ಸೊ ಬನ್ನಿ ನೋಡೋಣ ಬೇರೆ ಕಡೆ ಎಲ್ಲಾದರೂ. ಆನ್ಲೈನಲ್ಲೇ ಬುಕ್ ಮಾಡ್ಕೊ ಅಂತ ನಾನು, ಏನು ಮಾಡ್ತಾಳೋ ಗೊತ್ತಿಲ್ಲ. ಸ್ಟ್ಯಾಂಡ್ ತೊಳಗೆ ಬಂದಿದ್ದಾರೆ. ಇಲ್ಲಿ ನಾವು ಬಂದ್ಬಿಟ್ಟು ರಾಜಾಜಿನಗರದಲ್ಲಿ ಇರೋದು. ಮೈಕೆಲ್ಲ ಇಟ್ಕೊಂಡಿದ್ದಾಳೆ, ಇವಾಗ ಸ್ಟ್ಯಾಂಡ್ ತಗೊಂಡಿದ್ದಾಳೆ. ನೋಡ್ತಾ ಇದ್ದಾಳೆ, ಯಾವ ಚೆನ್ನಾಗಿದ್ರೆ ತಗೊಂತಾಳೆ. ನೋಡೋಣ ಹೇಗಿರುತ್ತೆ ಅಂತ. ಇಲ್ಲಿ ಎಳ್ದಿಟ್ಟಿದ್ದಾರೆ, ನೋಡೋಣ. ನಗಿಸ್ತಿದ್ದಾಳೆ ಅವಳು. ಈಗ ಎಲ್ಲನೂ ನೋಡ್ಕೊಂಡ್ಬಂದ್ವಿ, ಓಕೆನಾ? ಸ್ಟ್ಯಾಂಡು, ಮೈಕು ಎಲ್ಲ ನೋಡ್ಕೊಂಡ್ಬಂದ್ವಿ. ಎಷ್ಟು ಜಾಸ್ತಿ ಹೇಳ್ತಾ ಇದ್ದಾರೆ ಅಂದರೆ, ನಾವು ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ, ತುಂಬ ಕಮ್ಮಿ ಇದೆ. ಬಟ್ ಇಲ್ಲಿತ್ತು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಬಟ್ ಒಂದೇ ಮೈಕ್, ನಾನು 2 ಮೈಕ್ ತೊಗೊಂಡಿದ್ದೀನಿ. 600+ ಎಷ್ಟು ಆಗಿತ್ತು ಅಲ್ಲಲ್ಲ? ನಾನು ಅದನ್ನು ವ್ಲಾಗ್ ಮಾಡಿ ಹಾಕಿದ್ದೀನಿ. ಬಟ್ ಇವರು ಬರೀ ಒಂದು ಮೈಕ್ಗೆ 1000 ರೂಪೀಸ್ ಹೇಳ್ತಾ ಇದ್ದಾರೆ. ಸೇಮ್ ನನ್ನದೇ ಕ್ವಾಲಿಟಿ, ಬಟ್ ನನಗೆ ಅವ್ರಿಗೂ ಸ್ವಲ್ಪ ಚೆನ್ನಾಗಿರೋದೆ. ಇವ್ರದ್ದು 8K ಅಂತೆ, ನಂದು 9K, ಬಟ್ ನನ್ನದೇ ಜಾಸ್ತಿ ಇರೋದು. ಆದ್ರೂ ಅಷ್ಟು ಹೇಳ್ತಾ ಇದ್ದಾರೆ. ಸೊ ನಾನಂದೆ ಬೇಡ, ಸುಮ್ಮನೆ ಆನ್ಲೈನಲ್ಲಿ ಬುಕ್ ಮಾಡು, ಸುಮ್ಮನೆ ನೀನು ತೊಗೊಳಕ್ಕೆ ಹೋಗಬೇಡ ಅಂತ ಕ್ಯಾನ್ಸಲ್ ಮಾಡಿಸಿ ಕರ್ಕೊಂಬಂದಿದ್ದೀನಿ. ತೊಗೊಳಕ್ಕೆ ನಿಂತ್ಕೊಂಡವಳೆ ಸುಮ್ಮನೆ ವೇಸ್ಟ್ ಮಾಡಿಕೊಂಡು. ನಾನು ಬೈದು ಕರ್ಕೊಂಬಂದಿದ್ದೀನಿ. ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ಪರವಾಗಿಲ್ಲ, ಈಗ ಅಟ್ಲೀಸ್ಟ್ ನನ್ನದಲ್ಲೇ ಅಡ್ಜಸ್ಟ್ ಮಾಡ್ಕೊತಿದ್ಯಾ. ನಾನೇ ಕೊಟ್ಟಿದ್ದೀನಿ, ಅಡ್ಜಸ್ಟ್ ಮಾಡಿ ಅದರಲ್ಲೇ ಆನ್ಲೈನಲ್ಲಿ ಬುಕ್ ಮಾಡ್ಕೊ, ಆಮೇಲೆ ಬರುತ್ತೆ, ಓಕೆನಾ? ಸೊ ಬನ್ನಿ, ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೂ ತೊಗೊಂಡಿದ್ದಾಳೆ, ತೋರಿಸಿ ನಿಂದು ಐಟಮ್ ಏನು ತೊಗೊಂಡಿದ್ದೆ. ನನ್ನ ಬ್ಲಾಗಲ್ಲಿ ತರ್ತೀನಿ. ಐಟಮ್ ತೊಗೊಂಡಿದ್ದಾಳೆ. ಇವಾಗ ಅಮ್ಮನ ಮನೆಗೆ ಹೊರಡ್ತೀವಿ, ಯಾಕಂದರೆ ಅಮ್ಮನ ಮನೆ ಹತ್ರನೇ ತೊಗೊತಿರೋದು. ನಮಗೆ ಆಗಲಿಲ್ಲ, ಹಂಗಾಗಿ ಇವಾಗ ಅಮ್ಮನ ಮನೆಗೆ ಹೋಗಿ ಅಮ್ಮನ್ನ ಮಾತಾಡ್ಸ್ಕೊಂಡು ಸಿಗ್ತೀನಿ, ಓಕೆನಾ?
ಅಮ್ಮನ ಮನೆಗೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಸೊ ಫೈನಲಿ ಮನೆಗೆ ಬಂದಾಯಿತು. ತುಂಬ ಅಂದರೆ ತುಂಬ ಸುತ್ತಾಡ್ಬಿಟ್ವಿ ಇವತ್ತು. ನನಗಂತೂ ಫುಲ್ ಟಯರ್ಡ್ ಆಗಿದೆ. ಇವಾಗ ಟೈಮ್ ಬಂದುಬಿಟ್ಟು 9:30 ಕರೆಕ್ಟಾಗಿ. ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಾ ನೋಡಿ, 9:30. ಇವಾಗ ಜಸ್ಟ್ ಮನೆಗೆ ಬಂದು ಇಲ್ಲಿ ನಾನು ತರಕಾರಿ ಎಲ್ಲ ತೊಗೊಂಬಂದಿದ್ನಲ್ಲ ಎಲ್ಲನೂ ಇಲ್ಲೇ ಆಚೆ ಬ್ಯಾಗ್ ಒಳಗಡೆ ಇತ್ತು, ಎಲ್ಲನೂ ಆಚೆ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ವ್ಲಾಗ್ನ ಏನು ಮಾಡಬೇಕಲ್ವಾ, ಸೊ ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬರುತ್ತೆ. ಓಕೆನಾ? ಸೊ ಲವ್ ಯು, ಬಾಯ್.